అమ్మవారి యొక్క నామాన్ని, అమ్మవారి యొక్క జపాన్ని అందరికీ ಇಲ್ಲಿ ತಾಯಿಯ ಆಶೀರ್ವಾದ ಎಲ್ಲರಿಗೂ. ಸಾವಿರ ಹೆಣ್ಮಕ್ಕಳಿಗೆ ಕುಂಕುಮಾರ್ಚನೆ ಮಾಡಿದ್ವಿ. ನಾವು ಚಕ್ರ ಕೊಟ್ಟಿದ್ವಿ. ಆ ಚಕ್ರದಲ್ಲಿ ಕುಂಕುಮಾರ್ಚನೆ ಮಾಡಿದ್ವಿ. ಅದ್ಭುತವಾಗಿ ಲಲಿತಾ ಸಹಸ್ರನಾಮ ನಡೀತು. ನಮ್ಮ ಪೂಜ್ಯ ಗುರೂಜಿ ಪರಿಪೂರ್ಣಾನಂದ ಸ್ವಾಮೀಜಿ ಬಂದಿದ್ದರು. ಕುಂಕುಮಾರ್ಚನೆಯನ್ನು ಮಾಡಿ ಒಂದು ದೊಡ್ಡ ಗೋಪುರವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಪುಣ್ಯಾತ್ಮರು. ವಿಚಾರ ಆಚಾರಗಳನ್ನು ಉಳಿಸೋದಕ್ಕೋಸ್ಕರ ಹಾಗೆ ನೋಡಿದರೆ ವೇಣುಗೋಪಾಲ್ ಅವರು ಧಾರ್ಮಿಕ ಆಚರಣೆಯಲ್ಲಿ ಎತ್ತಿದ ಕೈ. ವೇಣುಗೋಪಾಲ್ ಅವರು ಮತ್ತು ಅವರ ಕುಟುಂಬದವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ. ಆನೇಕಲ್ ತಾಲೂಕಿನ ಜನ ಅವರನ್ನು ಸ್ಮರಿಸಬೇಕು. ಇಂಥ ಒಂದು ಯಾಗ ನಾವೆಲ್ಲೂ ನೋಡಲಿಲ್ಲ. ಮನೇಲಿ ಕೂತು ಟೈಮ್ ಪಾಸ್ ಮಾಡೋಕ್ಕೆ ಅಂತ ಈ ಕಾರ್ಯಕ್ರಮ ಬಂದು ಪಾಲ್ಗೊಳ್ಳೋದ್ರಿಂದ ಲೋಕ ಕಲ್ಯಾಣಾರ್ಥಕವಾಗಿ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲಿನ ಶ್ರೀ ಶಂಕರಾಚಾರ್ಯರ ಆಶ್ರಮದಲ್ಲಿ ಇಲ್ಲಿನ ಶ್ರೀ ಸೌಭಾಗ್ಯವತಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ ಕಾರ್ಯಕ್ರಮ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮವನ್ನ ನ್ಯೂ ಬಾಲ್ಡ್ವಿನ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ರವರು ಆಯೋಜಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಇತರೆ ಸಮಾಜದ ಮುಖಂಡರುಗಳು ಕೂಡ ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಬೆಳಗಿನಿಂದಲೂ ಕೂಡ ಸಂಜೆಯವರೆಗೂ ಕೂಡ ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ. 108 ಹೋಮಕುಂಡಗಳಲ್ಲಿ 108 ಪುರೋಹಿತರ ನೆರವಿನಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇಣುಗೋಪಾಲ್ ಅವರ ಗುರುಗಳು ಎನಿಸಿರ್ತಕ್ಕಂತಹ ಕಾಕಿನಾಡದ ಶ್ರೀ ಪರಿಪೂರ್ಣಾನಂದ ಸ್ವಾಮೀಜಿಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಭಕ್ತರುಗಳಿಗೆ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುವಂತಹ ಲಲಿತಾ ಸಹಸ್ರನಾಮ ಅರ್ಚನೆ ಹಾಗೆಯೇ ನೂರಾರು ತಾಯಂದರಿಂದ ಈ ಒಂದು ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು. ಕಾರ್ಯಕ್ರಮವು ಬೆಳಗಿನಿಂದಲೂ ಕೂಡ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಅಲ್ಲಿಗೆ ಹೋಗ್ಬಿಟ್ಟು ಪ್ರವೀಣ್ ಕುಮಾರ್ ನಾಮ ಸರಿ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ
ಆದಿ ಷಡ್ವರ್ಗ ವಶಾದು ಮಹರ್ದಶ ಅಂತರದಶ ಅಂತರಾಂತರದಶ ಸೂಕ್ಷ್ಮದಶ ಪ್ರಾಣದಶ ಕಾಲಚಕ್ರ ವಶಾಚ್ಛ ಪ್ರಾಪ್ತ ಸಕಲ ದುಷ್ಟಾರಿಷ್ಟ ಬದ್ಧತೆ ಸಾಧಿನೇ ದಿನೇ ತಥಾ ಗಯಾತ್ರೆ ಮಯ್ಯೇವ ವರ್ಧತಾಂ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋ ವಿಲಕ್ಷಣೋ ದೀರ್ಘಾಯುಷ್ಯ ಬಾರ
सर्वेषामपि महाकाली महालक्ष्मी महासरस्वती त्रिशक्त्यात्मक स्वरूपिणी श्री परादेवता दिव्य आशीषाः अद्य महासंकल्पः सहस्रचण्डीयागस्य कृतम् अद्य चतुर्थदिवस दीक्षा पूर्वाह्न दीक्षार्थे अत्र आगत्य सर्वं दृष्ट्वा सर्वं यत्र कुत्रापि मातृ अनुग्रहा एव दर्शनीयमत्र सर्वे अत्र अतीव भव्य भक्तजनाः तथा च चण्डीपाठकाः ऋत्विजनाः सर्वे अपि मिलित्वा एतत् महासङ्कल्पस्य साधनम् अत्र कारयन्ति तथा च अस्मिन् महाकार्ये सर्वे मिलित्वा एतत् कार्यं परिपूर्णेन परिसमाप्त्यर्थमत्र परिवेशिताः सर्वेषां कृते मम प्रार्थना विशेषप्रार्थनया ये केचित् अत्र उपस्थिताः भक्तजनाः सर्वेषां हृदये स्थित सङ्कल्पमपि पूर्णतया भवेयुः इति चिन्तयित्वा अद्य सायङ्कालसमये अत्र आयोजिताः पञ्चवादनसमये मम भाषणमत्र 108 ಹೋಮಗುಂಡಗಳಲ್ಲಿ 108 ಪುರೋಹಿತರು ಭಾಳ ಅದ್ಭುತವಾಗಿ ಹೋಮವನ್ನು ಮಾಡಿದರು. ತದನಂತರ ಒಂದೊಂದು ಸೈಡಲ್ಲಿ 150 ಪುರೋಹಿತರು ಜಪ ಮಾಡಿದ್ರು, ಧ್ಯಾನ ಮಾಡಿದ್ರು, ಪಾರಾಯಣ ಮಾಡಿದ್ರು. ಮತ್ತು ಅಲ್ಲಿ 1,000 ಹೆಣ್ಮಕ್ಳಿಗೆ ಕುಂಕುಮಾರ್ಚನೆ ಮಾಡಿದ್ವಿ. ನಾವು ಚಕ್ರ ಕೊಟ್ಟಿದ್ವಿ. ಆ ಚಕ್ರದಲ್ಲಿ ಕುಂಕುಮಾರ್ಚನೆ ಮಾಡಿದ್ವಿ. ಇದೆಲ್ಲದಕ್ಕೆ ಇವತ್ತು ತುಂಬ ಹೈಲೈಟ್ ಕಾರ್ಯಕ್ರಮ. ಪೂಜ್ಯ ಶ್ರೀ ಪರಿಪೂರ್ಣಾನಂದ ಸ್ವಾಮಿಗಳು ಕಾಕಿನಾಡದ ಶ್ರೀಪೀಠದಿಂದ ಬಂದಿದ್ದರು. ಅವರು ಈ ಕುಂಕುಮಾರ್ಚನೆ ಲಲಿತ ಸಹಸ್ರನಾಮದಲ್ಲಿ ತುಂಬ ಫೇಮಸ್. 1 ಲಕ್ಷ ಮಾತೆಗಳನ್ನ ಒಂದೇ ಸಲ ಕೂಡಿಸಿ
ಕುಂಕುಮಾರ್ಚನೆ ಮಾಡಿರುವಂಥ ಮಹನೀಯರು. ಅವರು ಬಂದು ಅದ್ಭುತವಾಗಿ ಕುಂಕುಮಾರ್ಚನೆ ಮಾಡಿ ಭಾಳ ಚೆನ್ನಾಗಿ ಪ್ರವಚನ ಮಾಡಿ ಹೋದರು. ಇವತ್ತು ಬನಶಂಕರಿ ಅವತಾರ, ಒಂದೊಂದು ದಿವಸಕ್ಕೆ ಒಂದೊಂದು ಅವತಾರ ಇರ್ತದೆ. ದುರ್ಗಾದೇವಿಗೆ, ಚಂಡಿಕಾದೇವಿಗೆ, ಇವತ್ತು ಬನಶಂಕರಿ ದೇವಿ ಅವತಾರ. ಅಮ್ಮ ಭಾಳ ಅದ್ಭುತವಾಗಿತ್ತು. ಈ ಎಲ್ಲ ಮುಗಿದ ಮೇಲೆ ನಮ್ಮ ಪುರೋಹಿತರು, ಪಂಡಿತರು ಷೋಡಶೋಪಚಾರ ಪೂಜಾ ಮಾಡಿದ್ರು. ಸುಮಾರು 1 ಅವರ್ ಹಿಡಿಯುತ್ತದೆ. ಆ ಷೋಡಶೋಪಚಾರ ಪೂಜೆಗಳಲ್ಲಿ ಭಾಳ ಅದ್ಭುತವಾಗಿತ್ತು. ಈ ಎಕ್ಸ್ಪೀರಿಯನ್ಸು ಇವತ್ತು ಸುಮಾರು ಒಂದು 25,000-30 ಸಾವಿರ ಜನ ಬೆಳಗ್ಗೆಯಿಂದ ಬಂದು ನೋಡಿ ಹೋಗಿರ್ತಾರೆ. ಪ್ರತಿಯೊಬ್ಬ ಭಕ್ತರು ಎಂಥ ಪುಣ್ಯ ಮಾಡಿದ್ದೀವಿ ಇಂಥ ಕಾರ್ಯ ನೋಡೋದಕ್ಕೆ. ಹೌದು, ಈ ಒಂದು ಲಲಿತ ಸಹಸ್ರನಾಮದ ಅರ್ಚನೆಯನ್ನ ನೂರಾರು ಸಂಖ್ಯೆಯಲ್ಲಿನ ತಾಯಂದಿರು, ಸಹೋದರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂಕುಮಾರ್ಚನೆ ಮತ್ತು ಲಲಿತ ಸಹಸ್ರನಾಮ ಪಠಣೆಯನ್ನ ಮಾಡಿದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತಹ ವೇಣುಗೋಪಾಲ್ ರವರು ಇನ್ನು ಕೆಲವೇ ದಿನಗಳು ಉಳಿದಿದೆ, ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕರೆ ನೀಡಿದ್ದು ಹೀಗೆ. మంచిగా ఒక ప్లేటు కుంకుమ అది కూడా ఇచ్చారా, ఒక అమ్మవారి యొక్క రూపు ఇచ్చారా, జ్ఞాపిక రూపు ఇచ్చారా. అమ్మవారి యొక్క కుంకుమార్చన ఎంత గొప్పదో మనం మళ్ళీ అర్చన అయిన తర్వాత చెప్పుకుందాం, పారాయణ అయిన తర్వాత. ఇప్పుడు మీ అందరి చేత కుంకుమార్చన చేయిస్తారు. దేనితో చేయిస్తారు? ఏం చెప్తారు మంత్రం? ఏమిటి మంత్రం? ఏంటి? లలిత సహస్ర. మీ అందరికీ ఏం తెలుసు? లలిత సహస్ర, విష్ణు సహస్ర, శివ సహస్ర, ఇలా ఉన్నాయి కదా. కానీ దేవతలందరికీ ఉండే నామాలు సహస్రము అంటారు. కానీ అమ్మవారికి ఒక్క నామమే లలిత రహస్య సహస్రనామం అంటారు. అమ్మవారి దాంట్లోనే రహస్యం అనేటువంటి ఒక మహత్తరమైన శక్తిని అందులో ఉంచారు. విష్ణు సహస్రనామం చాలా గొప్పది, శివ సహస్రనామం చాలా గొప్పది, లలితా సహస్రనామము వీటన్నిటికంటే ఎందుకు ఉత్కృష్టమైనది అనే దాని మీద నేను సుమారుగా 14 సంవత్సరాలు దాని మీద ఒక సాధన చేసినట్టే చేశాను. చేసిన తర్వాత దాంట్లో ఉండే అమూల్యమైన రహస్యాలన్నీ అన్నీ తెలియలేదు, కొన్ని కొన్ని గ్రహించి, ఇంత గ్రహించిన దానికే ఇంత విలువ ఉంది, దీన్ని మనం అందరి దగ్గరికి తీసుకెళ్లాలని 100 కోట్ల కుంకుమార్చన పెడితే 30 రోజులు చేశారు. ವೇಣುಗೋಪಾಲ್ ಅವರು ಮತ್ತು ಅವರ ಕುಟುಂಬದವರೆಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ, ಜನರ ಬಗ್ಗೆ ಅವರಿಗೆ ಇರತಕ್ಕಂಥ ಕಾಳಜಿ, ಕಳಕಳಿ. ಅವರು ಯಾವ ರಾಜಕಾರಣಿಯೂ ಅಲ್ಲ, ಜನರಿಗೆ ವಿದ್ಯೆ ಕೊಡಬೇಕು, ಬಡವರನ್ನು ಮೇಲೆತ್ತಬೇಕು, ಹೀಗೆ ಬಡವರ ಬಗ್ಗೆ ಕಾಳಜಿ ಇಟ್ಟು ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳು ಭಾಳ ಪರಿಪೂರ್ಣವಾಗಿ ಸಕ್ಸಸ್ಫುಲ್ಲನ್ನು ಕಾಣ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ, ಭಾಳ ಸಂತೋಷದಿಂದ ಬಂದಿದ್ದೇವೆ. ದೇವರ ಪ್ರೇರೇಪಣೆಯಿಂದ ಇಂಥ ಕೆಲಸಗಳನ್ನು ಮಾಡಿ ಹಲವರ ಪ್ರೀತಿಗೂ ಕೂಡ ಅವರು ಪಾತ್ರರಾಗಿದ್ದಾರೆ. ನಮಗಂತೂ ಅವರು ಭಾಳ ಆತ್ಮೀಯರು. ಅಷ್ಟು ಮಾತ್ರ ಅಲ್ಲ,
ಈ ಪುಣ್ಯ ಕಾರ್ಯದಲ್ಲೂ ನಮ್ಮನ್ನು ಕರೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕೆ ನಮಗೂ ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ನಾನು ಒಳ್ಳೆಯದನ್ನು ದೇವರು ಮಾಡಲಿ ಅಂತೇಳಿ ನಾನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇಣುಗೋಪಾಲ್ ರವರ ಸುಪುತ್ರಿ ಹಾಗೆ ನ್ಯೂ ಬಾಲ್ವಿನ್ ಸಂಸ್ಥೆ MD ಆಗಿರುವಂತಹ ಹಂಸಾ ವೇಣುಗೋಪಾಲ್ ರವರು ಕೂಡ ಮಾತನಾಡಿ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿದ್ದು ಹೀಗೆ. ಸಾಯಂಕಾಲ ಪೂಜೆಗೆ 10,000 ಜನ ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈಗ ಇಷ್ಟು ಜನ ಬರಬೇಕು ಅಂದರೆ ಇದರ ಹಿಂದೆ ದೊಡ್ಡ ಪ್ಲ್ಯಾನಿಂಗ್ ಇದೆ, ದೊಡ್ಡ ಮಟ್ಟವಾಗಿ ಆರ್ಗನೈಸೇಷನ್ ಮಾಡಿದ್ದೀವಿ. ಇನ್ನೂ 20,000 ಜನ ಬಂದ್ರೂ ಅದಕ್ಕೆ ಏನೇನು ಸೌಕರ್ಯ ಬೇಕೋ ಎಲ್ಲ ಮಾಡಿದ್ದೀವಿ. ಅದು ಕಂಪ್ಲೀಟ್ ನಮ್ಮ ಟೀಮು, ನಮ್ಮ ಸಂಘದವರು, ನಮ್ಮ ಟೀಮ್ ಅವರು, ನ್ಯೂ ಬಾಲ್ವಿನ್ ಸ್ಕೂಲ್ ಕಂಪ್ಲೀಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಟಾಫು ಎಲ್ಲರೂ ಸೇರಿಕೊಂಡು ಕೈ ಹಾಕಿ ಇದು ದೊಡ್ಡ ಆರ್ಗನೈಸೇಷನ್ ಮಾಡಿದ್ದಾರೆ. ಈಗ ನೀವು ನೋಡಿದ್ರೆ ಊಟದಲ್ಲಿ ನೀರಾಗಿರಲಿ, ಊಟ ಆಗಿರಲಿ, ವೆರೈಟಿ ಆಫ್ ಊಟ ಆಗಿರಲಿ, ಬರೀ ಅನ್ನ ರಸ ಅಲ್ಲ, ಬರೀ ಬಾತ್ ಅಲ್ಲ, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆ ಭೋಜನ, ಒಳ್ಳೆ ನೀರು ವ್ಯವಸ್ಥೆ, ಮಲಗೋದಕ್ಕೂ ಈಗ ನಮ್ಮ ಧಾರವಾಡಿಂದ, ಆಂಧ್ರದಿಂದ, ತೆಲಂಗಾಣದಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಮಾಡಿದ್ದೀವಿ, ಸ್ನಾನಕ್ಕೆ, ವಾಶ್ರೂಮ್ಸ್ಗೆ 25 ವಾಶ್ರೂಮ್ಸ್ ಕಟ್ಟಿದ್ದೀವಿ ಪಬ್ಲಿಕ್ಗೆ ಕೈ ತೊಳೆಯೋದಕ್ಕಾಗಿರಲಿ. ಮತ್ತು ಇಲ್ಲಿ ಇವತ್ತು ತುಂಬ ಅದ್ಭುತವಾಗಿ ಲಲಿತ ಸಹಸ್ರನಾಮ ನಡೀತು. ನಮ್ಮ ಪೂಜ್ಯ ಗುರೂಜಿ ಪರಿಪೂರ್ಣಾನಂದ ಸ್ವಾಮೀಜಿ ಬಂದಿದ್ದರು. ಅವ್ರ ಮುಖಾಂತರ ಲಲಿತ ಸಹಸ್ರನಾಮ ನಡೀತು. 1500 ಹೆಣ್ಣು ಮಕ್ಕಳು ಕುತ್ಕೊಂಡು ಲಲಿತ ಸಹಸ್ರನಾಮ ಮಾಡಿದ್ರು. ಇವತ್ತು ನಮ್ಗೆ ಆ್ಯಕ್ಚುಲಿ ಬರ್ತಾರೋ ಇಲ್ವೋ ಅನ್ನೋದು ಒಂದು ಇತ್ತು, ಯಾಕೆಂದರೆ ಎಲೆಕ್ಷನ್ಸ್ ನಡೀತಾ ಇದೆ. ಬಟ್ ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಾಳೆ ಅಷ್ಟಮಿ, ಶುಕ್ರವಾರ ತುಂಬ ಜನ ಬರ್ತಾರೆ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆಗೆ. ಈ ಮುಖಾಂತರ ನಾನು ಹೇಳೋದೇನು ಅಂದರೆ, ಇನ್ನು 2 ದಿನ ಇದೆ. ನಿಮ್ಮ ಭಕ್ತಾದಿಗಳಿಗೆ ಪ್ರತಿಯೊಂದು ಸೌಕರ್ಯ ಮಾಡಿದ್ದೀವಿ. ಇಲ್ಲಿ ದರ್ಶನ ಇದೆ. ಅಮ್ಮಗೆ ಸಪ್ತ ಮಾತ್ರಿಕಾ ಅಲಂಕಾರ ಅಂತ ಒಂದೊಂದು ದಿನ 7 ದಿನ ನಡೆಯೋದು. ಒಂದೊಂದು ದಿನ ಒಂದೊಂದು ಮಾತ್ರೆ ಅಲಂಕಾರ ಮಾಡ್ತೀವಿ. సాప్తాహిక దీక్ష ఇక్కడ జరుగుతుంది. ఆనేకల్లో బాల్డ్విన్ ఈ స్కూల్ యాజమాన్యం, వాళ్ళ సిబ్బంది అందరూ కలిపి మొత్తం చుట్టుపక్కల ఊరిలో ఉన్నటువంటి భక్తులందరికీ కూడా ఒక మంచి అవకాశాన్ని కలిగిస్తూ అమ్మవారి యొక్క నామాన్ని, అమ్మవారి యొక్క జపాన్ని అందరికీ అందిస్తూ ఒక పెద్ద మహాయాగం 7 రోజులు జరుగుతుంది. ఇది చండీ యాగం అని పేరు. ఇది నవచండి, ఏకచండి, నవచండి, అలాగనే శతచండి, సహస్రచండి, ఆయుతచండి, లక్షచండి, అర్బుదచండి, ఇలాగా సంఖ్యాప్రమాణంగా చేస్తూ పోతారు. అందులో సహస్రచండి అనేది ఒక మహాయాగం. ఇది ఒక గొప్ప సంకల్పం. దీంతో పాటు ఒక్కొక్క రోజు విశేషమైనటువంటి హోమాలు. ఈరోజు గురువారం దత్తాత్రేయ స్వామికి, దక్షిణామూర్తికి హోమాలు జరిగాయి.
ఇలా ప్రతిరోజు ఒక్కొక్క కార్యక్రమం చేస్తూ 7 రోజుల పాటు ఒక పెద్ద కార్యక్రమాన్ని క్రతువుని ఇక్కడ సౌభాగ్యమ్మ వేణుగోపాల్ గారి దంపతులు, వాళ్ళ పిల్లలు, అలాగనే వాళ్ళ సిబ్బంది అందరూ కలిపి ఇది ఒక మహాయాగం, భక్తులందరికీ ఒక మంచి జరగాలి, వాళ్ళ సంకల్పం నెరవేరాలి, అమ్మవారి యొక్క శక్తిని అందరికీ అందివ్వాలని ఒక మహా సంకల్పంతో చేశారు. దాంట్లో వీరు నిత్యము మీ అందరికీ బాగా పరిచయం, వారి యొక్క ప్రోద్బలము, అందరి యొక్క సహకారంతో ఈ కార్యక్రమం అద్భుతంగా జరుగుతుంది. देवता परिपूर्ण महालक्ष्मी संतानलक्ष्मी नमः सौभाग्यलक्ष्मी नमः ऐश्वर्यलक्ष्मी नमः धान्यलक्ष्मी नमः सपरिवाराय देवताभ्यो नमो देवताये नमो नमः ध्रुवन्तो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रन्दा ವೇಣುಗೋಪಾಲ್ ಅವರ ಕುಟುಂಬದವರು ಸಹಸ್ರ ಚಂಡಿ ಯಾಗವನ್ನು ಮಾಡ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಸನಾತನ ಧರ್ಮದ ವಿಚಾರ ಆಚಾರಗಳನ್ನು ಉಳಿಸೋದಕ್ಕೋಸ್ಕರ. ಹಾಗೆ ನೋಡಿದರೆ ವೇಣುಗೋಪಾಲ್ ಅವರು ಧಾರ್ಮಿಕ ಆಚರಣೆಯಲ್ಲಿ ಎತ್ತಿದ ಕೈ. ಸತ್ಯಸಾಯಿಬಾಬಾ ಅವರ ಅನುಯಾಯಿಗಳು ಕೂಡ ಹೌದು. ಹಾಗೆಯೇ ಶಂಕರಾಚಾರ್ಯರ ಪರಂಪರೆಯನ್ನು ಅವರು ಬೆಂಬಲಿಸ್ತಾ ಅನೇಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ದಾರೆ. ಕೈವಾರದ ತಾತಯ್ಯನವರ ಆಚರಣೆ ಇರ್ಬೋದು, ಹಾಗೆಯೇ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಿರ್ಬೋದು. ನನ್ನ ಮಹದೇವಪುರ ಕ್ಷೇತ್ರದಲ್ಲಿ ಕೂಡ ಶೈಕ್ಷಣಿಕ ಕ್ರಾಂತಿಯನ್ನು ಅವರು ಮಾಡಿದ್ದಾರೆ. ಮಂಡೂರು ಆಗಿರ್ಬೋದು, ಕೊಡತಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಅವರ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದೆ. ಇಡೀ ಕುಟುಂಬ ಅದರಲ್ಲಿ ತೊಡ್ಕೊಂಡಿದ್ದಾರೆ. ಇಲ್ಲಿ ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ ಹಾಗೆ ಈ ಒಂದು ಸಹಸ್ರ ಚಂಡಿ ಯಾಗ ಕಳೆದ 4 ದಿನಗಳಿಂದ ನಡೀತಾ ಇದೆ. ಅದು ಆ ಭಗವಂತನ ಕೃಪೆ ಅವ್ರ ಮೇಲಿರಲಿ ಮತ್ತು ಇಡೀ ಸಮಾಜಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಕರ ಪೈಕಿ ಓರ್ವರಾಗಿರುವಂತಹ ಏರ್ಟೆಲ್ ಸುರೇಶ್ ಹಾಗೆಯೇ ಅವರ ಕುಟುಂಬದವರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾತುಗಳನ್ನು ಕೇಳೋಣ ಬನ್ನಿ.
ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಕಾಕಿನಾಡಿನ ಪರಿಪೂರ್ಣ ಸ್ವಾಮೀಜಿಗಳು ನಿನ್ನೆ ರಾತ್ರಿಯೇ ಆನೇಕಲ್ಗೆ ಬಂದು ಸುಮಾರು 2,000ಕ್ಕಿಂತ ಹೆಚ್ಚು ನಮ್ಮ ಸ್ತ್ರೀಯರನ್ನು, ನಮ್ಮ ಮುತ್ತೈದೆಯರು ಇವತ್ತು ಲಲಿತಾ ಸಹಸ್ರನಾಮ ಹಾಗೂ ಕುಂಕುಮಾರ್ಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಸುಮಾರು 1.5 ಗಂಟೆಗಳ ಕಾಲ ತುಂಬ ಅದ್ಭುತವಾಗಿ ಕುಂಕುಮಾರ್ಚನೆಯನ್ನು ಮಾಡಿಸಿದ್ದಾರೆ. ಅವರು ಬಂದಿರೋ ವಿಶೇಷ ಏನಂದರೆ, ಅವರು 1 ವಾರಗಳ ಕಾಲ ಆಂಧ್ರ ಪ್ರದೇಶದಲ್ಲಿ ಸುಮಾರು 7 ದಿನಗಳ ಕಾಲ 1 ಲಕ್ಷ ಮಹಿಳೆಯರೊಂದಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಒಂದು ದೊಡ್ಡ ಗೋಪುರವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಪುಣ್ಯಾತ್ಮರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಸ್ವಾಮೀಜಿಗಳು ಇವತ್ತು ನಮ್ಮ ಸಹಸ್ರ ಚಂಡಿ ಯಾಗಕ್ಕೆ ಬಂದು ನಮ್ಮ ಸಂಕಲ್ಪದಂತೆ ಎಲ್ಲರೊಟ್ಟಿಗೆ ಇದ್ದು ಅವರ ಒಂದು ಪ್ರವಚನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ನ್ಯೂ ಬಾಳ್ವಿನ್ ಸಂಸ್ಥೆಯ ಪರವಾಗಿ ಹಾಗೂ ಆನೇಕಲ್ ಜನತೆಯ ಪರವಾಗಿ, ಆನೇಕಲ್ ಸಂಪೂರ್ಣ ತಾಲೂಕಿನ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ 4ನೇ ದಿನ ನಿನ್ನೆ 3ನೇ ದಿವಸ ನಮ್ಮ ವರಹಸ್ವಾಮಿಯ ದರ್ಶನವನ್ನು ಚಾಮುಂಡಿಗೆ ಮಾಡಿದರು. ಇವತ್ತು ಬನಶಂಕರಿಯ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಪ್ರತಿದಿನ ಒಂದೊಂದು ಅಲಂಕಾರವನ್ನು ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗೋ ರೀತಿಯ ಒಂದು ಪೂಜೆ ಪುನಸ್ಕಾರಗಳು ತುಂಬ ಅದ್ಭುತವಾಗಿ ನಡೀತಾ ಇದೆ. ದಯವಿಟ್ಟು ಈವರೆಗೂ ಯಾರೆಲ್ಲ ಬಂದಿಲ್ಲ, ದಯವಿಟ್ಟು ಇನ್ನು 2 ದಿನಗಳ ಕಾಲ ಮಾತ್ರ ಈ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ತಾವುಗಳೆಲ್ಲನೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಬೇಕು. ಈ ಪುಣ್ಯವನ್ನು ತಾವೆಲ್ಲ ಕುಟುಂಬ ಪರಿವಾರ ಪಡ್ಕೊಬೇಕು ಅಂತ ಕೇಳ್ಕೊತ ಈಗಾಗಲೇ ಸಹಸ್ರಾರು ಮಂದಿಗೆ ಇಲ್ಲಿ ಅನ್ನದಾಸೋಹ ಮತ್ತು ಪ್ರಸಾದ ವಿನಿಯೋಗ ನಡೀತಾ ಇದೆ. ದಯವಿಟ್ಟು ಭಕ್ತಾದಿಗಳಿಗೆ ಉಚಿತ ವಾಹನವನ್ನು ಸಹ ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಇನ್ನು 2-3 ದಿನಗಳ ಮಾತ್ರ ಇರುತ್ತೆ. 26ನೇ ತಾರೀಕು ಮಹಾಪೂರ್ಣಾವತಿ ಇರೋದ್ರಿಂದ ಧರ್ಮಕರ್ತೃಗಳು ಆದಂತಹ ವೇಣುಗೋಪಾಲ್ ಅವರು, ಅವರ ಕುಟುಂಬ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಭಾಳ ಅತ್ಯಂತ ಶ್ರದ್ಧೆ ಭಕ್ತಿ ಇಂದ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಇದು ಅತಿರುದ್ರ ಮಹಾಯಾಗ ಆಗಲಿ ಅಥವಾ ಸಹಸ್ರ ಚಂಡಿ ಯಾಗ ಆಗಲಿ ನಡೀತಕ್ಕಂಥದ್ದು ಅತಿ ವಿರಳ. ಅದು ಈ ರೀತಿ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥವರು ಕೂಡ ಮುಂದೆ ಬರೋದು ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಇವತ್ತು ವೇಣುಗೋಪಾಲ್ ಅವರು ಕುಟುಂಬ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದೆ. ಸುಮಾರು 350ಕ್ಕಿಂತ ಹೆಚ್ಚಿನ ಋತ್ವಿಜರನ್ನು ಕರೆದು ಇಲ್ಲಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆ ತಾಯಿಯ ಕೃಪೆ ಎಲ್ಲ ಆಸ್ತಿಕ ಬಂಧುಗಳಿಗೆ ಸಿಗಲಿ. 19ನೇ ತಾರೀಕಿನಿಂದನೂ ಕೂಡ ಇಲ್ಲಿ ಸಹಸ್ರ ಚಂಡಿಕಾ ಹೋಮವನ್ನು ಶ್ರೀ ವೇಣುಗೋಪಾಲ್ ಅವರ ದಂಪತಿಗಳು ಇವತ್ತು ಒಂದು ಬೃಹತ್ತಾಗಿ ಸುಮಾರು 350ಕ್ಕೂ ಹೆಚ್ಚಿನ ಯಜ್ಞಶಾಲೆಯನ್ನು ಮಾಡಿ ಸಹಸ್ರಾರು ಜನಗಳು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದೇಶ ಮತ್ತು ಪ್ರಪಂಚಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಒಂದೇ ಕಾರಣದಲ್ಲಿ ಒಂದು ಚಂಡಿಕಾ ಯಾಗವನ್ನು ಮಾಡ್ತಾಯಿದ್ದಾರೆ. ಅವರು ಇಡೀ ಆನೇಕಲ್ ತಾಲೂಕಿನ ಜನ ಅವರನ್ನು ಸ್ಮರಿಸಬೇಕು. ಇಂಥ ಒಂದು ಯಾಗ ನಾವೆಲ್ಲೂ ನೋಡಲಿಲ್ಲ. ಅದ್ಭುತವಾಗಿ 1 ವಾರಗಳ ಕಾಲ ಮಾಡ್ತಾಯಿದ್ದಾರೆ. ಎಲ್ಲರೂ ಬಂದು ಇನ್ನೂ ಸಮಯ ಇದೆ, 26ರವರೆಗೂ ಕೂಡ ಇದು ನಡೀತಾ ಇರುತ್ತೆ. ನೀವೆಲ್ಲ ಬಂದು ವೀಕ್ಷಣೆ ಮಾಡಬೇಕು, ಇಲ್ಲಿ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಸಹಸ್ರ ಚಂಡಿಕಾ ಹೋಮ ಇದು ಒಂದು ಸನಾತನ ಧರ್ಮ ಮತ್ತು ಹಿಂದೂ ಧರ್ಮದ ಒಂದು ಏಳಿಗೆಗೆ ಒಳ್ಳೆಯ ಒಂದು ಅಡಿಪಾಯ ಆಗ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ಈಗೇನು ಮೊಬೈಲ್ ಕಾಲದಲ್ಲಿ ಅವರು ಮುಳುಗಿದ್ದಾರೆ, ಇಂಥ ಟೈಮಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬೇಸಿಗೆ ರಜೆಯಲ್ಲಿ ಮನೆಯಲ್ಲಿ ಕೂತು ಮಕ್ಕಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಮನೇಲಿ ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳೋದ್ರಿಂದ ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಕೈ ಜೋಡಿಸ್ಬೇಕು. ಅಷ್ಟೇ ಅಲ್ಲ, ಇದರಿಂದ ಅವರ ಕುಟುಂಬಕ್ಕೂ ಶಾಂತಿ ನೆಮ್ಮದಿ ಒಳ್ಳೆಯದಾಗುತ್ತೆ ಅಂತ ಕೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ನಾವೆಲ್ಲ ಕೈ ಜೋಡಿಸೋಣ. ಇದು ಸರ್ವೋಜನ ಸುಖಿನೋಭವ ಅಂತ ಹೇಳ್ಬಿಟ್ಟು ಅವರು ಒಂದು ಮನೆಗೋಸ್ಕರ ಅಲ್ಲ, ಎಲ್ಲರ ಒಂದು ಏಳಿಗೆಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ಕೊಂಡು ಒಟ್ಟಿನಲ್ಲಿ 4ನೇ ದಿನದ ಕಾರ್ಯಕ್ರಮವು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು. ಲಲಿತಾ ಸಹಸ್ರನಾಮ, ಕುಂಕುಮ ಅರ್ಚನೆ ಹಾಗೆ ಇನ್ನಿತರೆ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರುಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿದ್ದರು ಮತ್ತು ಕಾರ್ಯಕ್ರಮ ಅತ್ಯಂತ ನಿರ್ವಿಘ್ನವಾಗಿ ನಡೆಯುತ್ತಿತ್ತು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಆ ಎಲ್ಲ ಭಕ್ತರುಗಳಿಗೂ ಕೂಡ ಆ ಭಗವಂತ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಹಾಗೂ ಚಂಡಿಕಾ ಚಾಮುಂಡೇಶ್ವರಿ ಒಳಿತನ್ನೇ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.